ಇದೇ ಜುಲೈ ತಿಂಗಳಿನಲ್ಲಿ ಆಷಾಢ ಮಾಸ ಆದರೆ ಶುರುವಾಗ್ತದೆ. ಇದೇ ಆಷಾಢ ಮಾಸದಲ್ಲಿ ನೀವು ಆಚರಿಸಬೇಕಾಗಿರ್ತಕ್ಕಂತಹ ಆಚರಣೆಗಳು ಯಾವುದು ಮತ್ತು ಇದೇ ಒಂದು ಆಷಾಢ ಮಾಸದಲ್ಲಿ ಏನೆಲ್ಲ ಕಾರ್ಯಗಳನ್ನು ನೀವು ಮಾಡಬೇಕು, ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಆಷಾಢ ಮಾಸದಲ್ಲಿ ನೀವು ಯಾವೆಲ್ಲ ಆಚರಣೆಗಳನ್ನು ಮಾಡಬೇಕು, ಏನೆಲ್ಲ ಕಾರ್ಯಗಳನ್ನು ಮಾಡಬೇಕು, ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಇದೇ ವರ್ಷ ಜುಲೈ 2026ನೇ ಸಾಲಿನಲ್ಲಿ ಆಷಾಢ ಮಾಸ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ ಅಂತ ಹೇಳಿ ಈಗಾಗಲೇ ನಮ್ಮ ಚಾನಲಲ್ಲಿ ವಿಡಿಯೋ ಮಾಡಿ ಹಾಕಲಾಗಿದೆ. ಆ ವಿಡಿಯೋ ಚಾನಲಲ್ಲಿ ಇದೆ. ಇನ್ನೂ ಸಹ ಯಾರು ನೋಡಿಲ್ಲ ಅಂತಂದ್ರೆ ನೀವು ಹೋಗಿ ನೋಡ್ಬೋದಾಗಿರತ್ತೆ. ಇದೇ ಆಷಾಢ ಮಾಸದಲ್ಲಿ ವಾರಾಹಿ ನವರಾತ್ರಿ ಆದರೆ ಬರ್ತಕ್ಕಂಥದ್ದು. ಹೌದು, ವಾರಾಹಿ ಅಮ್ಮನವರ ನವರಾತ್ರಿ ಆಚರಣೆಯನ್ನು ನಾವು ಇದೇ ಒಂದು ಆಷಾಢ ಮಾಸದಲ್ಲಿ ಮಾಡಲಾಗತ್ತೆ. ಅದು ಯಾವಾಗ ನವರಾತ್ರಿ ಯಾವಾಗ ಪ್ರಾರಂಭ ಆಗಿ ಯಾವಾಗ ಅಂತ್ಯ ಆಗುತ್ತೆ ಅನ್ನೋದನ್ನು ನೋಡೋದಾದ್ರೆ ಜುಲೈ 15ನೇ ತಾರೀಕಿನಂದು ನವರಾತ್ರಿ ಪ್ರಾರಂಭ ಆಗುತ್ತೆ. ಜುಲೈ 23ನೇ ತಾರೀಕಿನಂದು ವಾರಾಹಿ ಅಮ್ಮನವರ ನವರಾತ್ರಿ ಮುಕ್ತಾಯ ಆಗ್ತಕ್ಕಂಥದ್ದು. ಅದೇ ರೀತಿ ಆಗಸ್ಟ್ 13ರಿಂದ ಶ್ರಾವಣ ಮಾಸ ಆದರೆ ಶುರುವಾಗ್ತಕ್ಕಂಥದ್ದು. ಆಷಾಢ ಮಾಸದಲ್ಲಿ ಅತ್ತೆ ಸೊಸೆ ಒಂದೇ ಬಾಗಿಲಿನಲ್ಲಿ ಓಡಾಡಬಾರದು ಎಂಬುವ ಪುರಾಣದಿಂದ ನಾವು ಸಹ ತಿಳ್ಕೊತಾ ಬಂದಿದ್ದೀವಿ. ಈಗಲೂ ಸಹ ಇದನ್ನು ಆಚರಣೆ ಮಾಡಲಾಗತ್ತೆ. ಹೌದು, ಆಷಾಢ ಮಾಸದಲ್ಲಿ ಅತ್ತೆ ಸೊಸೆ ಒಂದೇ ಮನೆಯಲ್ಲಿ ಇರೋದಿಲ್ಲ, ಒಂದೇ ಹೊಸ್ತಿಲನ್ನು ಅವರು ದಾಟಬಾರದು ಎಂಬುವ ಪುರಾಣ ಆದರೆ ಇರ್ತಕ್ಕಂಥದ್ದು. ಈ ಮಾಸದಲ್ಲಿ ಹೊಸದಾಗಿ ಮದುವೆಯಾಗಿರ್ತಕ್ಕಂತಹ ವಧುವರರು ಸಹ ಒಟ್ಟಿಗೆ ಇರಬಾರದು ಎಂಬುವ ಪದ್ಧತಿನೂ ಸಹ ಇರ್ತಕ್ಕಂಥದ್ದು. ಸೊಸೆಯನ್ನು ತವರಿಗೆ ಕಳಿಸ್ತಕ್ಕಂತಹ ಪದ್ಧತಿನೂ ಸಹ ಇರ್ತಕ್ಕಂಥದ್ದು. ಹಾಗಾಗಿ ಹೊಸದಾಗಿ ಮದುವೆಯಾಗಿರ್ತಕ್ಕಂತಹ ವಧುವರರು ಈ ಮಾಸದಲ್ಲಿ ಒಟ್ಟಿಗೆ ಇರೋದಿಲ್ಲ. ಸೊಸೆಯನ್ನು ತನ್ನ ತವರಿಗೆ ಮನೆಗೆ ಕಳಿಸ್ತಕ್ಕಂತಹ ಪದ್ಧತಿ ಇರ್ತಕ್ಕಂಥದ್ದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ. ನಂತರ ಇದೇ ಆಷಾಢ ಮಾಸದಲ್ಲಿ ಹೆಣ್ಣು ಮಕ್ಕಳು ತಪ್ಪದೆ ನೀವು ನಿಮ್ಮ ಕೈಗೆ ಗೋರಂಟಿ ಮೆಹಂದಿಯನ್ನು ಹಾಕ್ಕೋಬೇಕಾಗಿರುತ್ತೆ ಇದೇ ಆಷಾಢ ಮಾಸದಲ್ಲಿ. ನಂತರ ಮನೆ ಕಟ್ಟುವಂತಹ ಕೆಲಸಗಳನ್ನು ಈ ಆಷಾಢ ಮಾಸದಲ್ಲಿ ಮಾಡಬಾರದಾಗಿರುತ್ತೆ. ಹೌದು, ಇದೇ ಆಷಾಢ ಮಾಸದಲ್ಲಿ ಮನೆಯನ್ನು ಕಟ್ಟೋದಕ್ಕೆ ಆರಂಭ ಮಾಡಬಾರದು. ಈಗಾಗಲೇ ನೀವು ಆರಂಭ ಮಾಡಿಬಿಟ್ಟಿದ್ರೆ ಅದಕ್ಕೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಆದರೆ ಆಷಾಢ ಮಾಸದಲ್ಲಿ ನೀವು ಶುರು ಮಾಡಬಾರದು. ಮನೆ ಕಟ್ತಕ್ಕಂತಹ ಕೆಲಸವನ್ನು ಈಗ ಶುರು ಮಾಡೋ ಹಾಗಿಲ್ಲ. ನಂತರ ಹೊಸ ವ್ಯಾಪಾರಗಳನ್ನು ಶುರು ಮಾಡ್ತಕ್ಕಂಥದ್ದು, ಈ ಹೊಸ ಯೋಜನೆಯನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು, ಯಾವುದೋ ಒಂದು ಜಾಗದಲ್ಲಿ ಹಣವನ್ನು ಹೂಡಿಕೆ ಮಾಡೋದಕ್ಕೆ ಶುರು ಮಾಡ್ತಕ್ಕಂಥದ್ದು, ಈ ರೀತಿ ಕಾರ್ಯಗಳನ್ನೆಲ್ಲ ಈ ಆಷಾಢ ಮಾಸದಲ್ಲಿ ಮಾಡೋದಕ್ಕೆ ಇದು ಸೂಕ್ತವಾದಂತಹ ಸಮಯ ಅಲ್ಲ. ನಂತರ ಆಷಾಢ ಮಾಸ ಎಂದು ಯಾಕೆ ಕರೆಯಲಾಗುತ್ತೆ ಈ ಒಂದು ಮಾಸವನ್ನು ಅನ್ನೋದನ್ನು ನೋಡೋದಾದರೆ, ಚಂದ್ರನು ಉತ್ತರ ಆಷಾಢದಲ್ಲಿರುವ ಕಾರಣದಿಂದಾಗಿ ಈ ಒಂದು ಮಾಸವನ್ನು ಆಷಾಢ ಮಾಸ ಎಂದು ಕರೆಯಲಾಗುತ್ತೆ. ಇದೇ ಒಂದು ಆಷಾಢ ಮಾಸದಲ್ಲಿ ನೀವು ತಾಯಿ ಮಹಾಲಕ್ಷ್ಮಿ ದೇವರ, ವಿಷ್ಣು ದೇವರ, ದುರ್ಗಾಮಾತೆ ದೇವರ ಪೂಜೆಯನ್ನು ಮಾಡಿದರೆ ತುಂಬ ಶ್ರೇಷ್ಠ. ಅತಿ ಬೇಗ ಫಲಗಳನ್ನು ನೀವು ಪಡೆಯಬಹುದಾಗಿರುತ್ತೆ ಈ ಮಾಸದಲ್ಲಿ. ನಂತರ ಈ ಮಾಸದಲ್ಲಿ ಯಾವುದೇ ರೀತಿ ಶುಭ ಕಾರ್ಯಗಳನ್ನು ಮಾಡುವಂತಿಲ್ಲ. ಗೃಹ ಪ್ರವೇಶ, ನಾಮಕರಣ ಮುಂತಾದ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಈ ಒಂದು ಮಾಸ ಸೂಕ್ತ ಆಗಿರೋದಿಲ್ಲ. ಆ ಕಾರಣದಿಂದಾಗಿ ಇದೇ ಒಂದು ಆಷಾಢ ಮಾಸದಲ್ಲಿ ಯಾರೂ ಸಹ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ನಂತರ ಇದೇ ಒಂದು ಆಷಾಢ ಮಾಸದಲ್ಲಿ ಯಾವುದೇ ರೀತಿ ಶುಭ ಕಾರ್ಯ ಮಾಡೋದಿಲ್ಲ. ಆ ಕಾರಣದಿಂದಾಗಿ ಈ ಒಂದು ಮಾಸದಲ್ಲಿ ಹಗಲು ಕಡಿಮೆಯಾಗ್ತಾ ಹೋಗುತ್ತೆ, ರಾತ್ರಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಸಹ ಇದನ್ನು ಗಮನಿಸ್ಬೋದಾಗಿರುತ್ತೆ. ಹಗಲು ಬೇಗನೆ ಮುಕ್ತಾಯ ಆಗಿಬಿಡುತ್ತೆ, ನಂತರ ಕತ್ಲು ಬೇಗನೆ ಬಂದ್ಬಿಡುತ್ತೆ. ನಂತರ ಇದೇ ಒಂದು ಆಷಾಢ ಮಾಸದಲ್ಲಿ ವಿಷ್ಣು ದೇವರು ಸಹ ಯೋಗ ನಿದ್ರೆಗೆ ಹೋಗ್ತಕ್ಕಂಥದ್ದು. ಇದರ ಬಗ್ಗೆಯೂ ಸಹ ನಾನು ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ತಿಳಿಸಿದ್ದೆ. ವಿಷ್ಣು ದೇವರು ಆಷಾಢ ಮಾಸದಲ್ಲಿ ಯೋಗ ನಿದ್ರೆಗೆ ಹೋಗ್ತಾರೆ. ಹಾಗಾಗಿ ಈ ಒಂದು ಮಾಸದಲ್ಲಿ ಯಾವುದೇ ರೀತಿ ಶುಭ ಕಾರ್ಯಗಳನ್ನು, ಹೊಸ ಯೋಜನೆ, ಮನೆ ಕಟ್ತಕ್ಕಂಥದ್ದು, ಈ ರೀತಿ ಶುಭ ಕಾರ್ಯಗಳನ್ನು ಮಾಡುವಂತಿಲ್ಲ. ನಂತರ ಈ ಆಷಾಢ ಮಾಸದ ಮಂಗಳವಾರ, ಶುಕ್ರವಾರ ದಿನದಂದು, ಅದು ಸಹ ರಾಹುಗಾಲದಲ್ಲಿ ದುರ್ಗಾದೇವಿಯ ಆಲಯಕ್ಕೆ ಹೋಗಿ ನೀವು ನಿಂಬೆಹಣ್ಣಿನಿಂದ
ದೀಪಾರಾಧನೆ ಮಾಡಿದರೆ, ದೀಪವನ್ನು ಹಚ್ಚಿ ದೇವರಿಗೆ ಪ್ರಾರ್ಥನೆಯನ್ನು ಮಾಡೋದ್ರ ಮೂಲಕ ಹೆಚ್ಚಿನ ಫಲಗಳನ್ನು ಈ ಮಾಸದಲ್ಲಿ ಸಿದ್ಧಿ ಮಾಡ್ಕೊಳ್ತಕ್ಕಂತಹ ಯೋಗ ನಿಮ್ಮದಾಗತ್ತೆ. ನಂತರ ನಿಮ್ಮ ಆರೋಗ್ಯದಲ್ಲೂ ಸಹ ಸುಧಾರಣೆಯಾಗತ್ತೆ. ನೀವು ರಾಹುಗಾಲದಲ್ಲಿ ದುರ್ಗಾದೇವಿಯ ಆಲಯಕ್ಕೆ ಹೋಗಿ ನಿಂಬೆ ಹಣ್ಣಿನಿಂದ ದೀಪಾರಾಧನೆ ಮಾಡೋದ್ರ ಮೂಲಕ, ಅದು ಸಹ ಆಷಾಢ ಮಾಸದಲ್ಲಿ. ನಂತರ ಇದೇ ಒಂದು ಮಾಸದಲ್ಲಿ ಕುಂಕುಮಾರ್ಚನೆ ಮಾಡಿಸಿದ್ರೂ ಸಹ ಹೆಚ್ಚಿನ ಫಲಗಳನ್ನು ಈ ಮಾಸದಲ್ಲಿ ಸಿದ್ಧಿ ಮಾಡ್ಕೊಳ್ತೀರಾ. ನಂತರ ಇದೇ ಒಂದು ಮಾಸದಲ್ಲಿ ವಾರಾಹಿ ಅಮ್ಮನವರ ನವರಾತ್ರಿ ಆರಾಧನೆಯನ್ನು ಸಹ ನಾವು ಮಾಡಬೇಕಾಗಿರುತ್ತೆ. ಅದು ಯಾವಾಗಿಂದ ಸ್ಟಾರ್ಟ್ ಆಗಿ ಯಾವಾಗಿಂದ ಮುಕ್ತಾಯ ಆಗುತ್ತೆ ಅನ್ನೋದನ್ನು ನಾನು ವಿಡಿಯೋ ಮೊದಲಿಗೆ ಹೇಳಿದ್ದೆ. ನಂತರ ವಾರಾಹಿ ನವರಾತ್ರಿ ದೇವರ ಆರಾಧನೆಯನ್ನು ಮಾಡಿದಾಗ ನೀವು ನಿಮ್ಮ ಸಂಕಲ್ಪವನ್ನು ಸಹ ಹೇಳಬೇಕಾಗಿರುತ್ತೆ. ನಿಮ್ಮ ಕೋರಿಕೆಗಳನ್ನು ಹೇಳಿ ಪ್ರಾರ್ಥನೆ ಮಾಡೋದ್ರ ಮೂಲಕ ಅದು ಅತಿ ಬೇಗ ಈಡೇರುವ ಪ್ರಾಪ್ತಿಯಾದರೆ ನಿಮಗೆ ಸಿಗ್ತಕ್ಕಂಥದ್ದು. ನಂತರ ಇದೇ ಒಂದು ಆಷಾಢ ಮಾಸದಲ್ಲಿ ನೀವು ವಾರಾಹಿ ಅಮ್ಮನವರ ಪ್ರಾರ್ಥನೆ ಮಾಡೋದ್ರ ಮೂಲಕ, ನವರಾತ್ರಿ ಆಚರಣೆ ಮಾಡೋದ್ರ ಮೂಲಕ ಸ್ವಂತ ಮನೆ ಪ್ರಾಪ್ತಿಯಾಗತ್ತೆ. ಹೌದು, ನಿಮಗೆ ನೀವೇನಾದರೂ ಬಾಡಿಗೆ ಮನೆಯಲ್ಲಿದ್ದರೆ ಸ್ವಂತ ಮನೆ ಪ್ರಾಪ್ತಿಯಾಗುತ್ತೆ. ಸ್ವಂತ ಭೂಮಿ ಖರೀದಿ ಮಾಡ್ತಕ್ಕಂತಹ ಯೋಗ ಆದರೆ ನಿಮಗೆ ಸಿಗ್ತಕ್ಕಂಥದ್ದು. ಅದೇ ರೀತಿ ಇದೇ ಒಂದು ಆಷಾಢ ಮಾಸದಲ್ಲಿ ಸುವರ್ಣ ಗಡ್ಡೆ ಅಂತ ಹೇಳಿ ಸಿಗುತ್ತೆ. ಅದನ್ನು ತಗೊಬಂದು ಅದರ ಮೂಲಕ ದೀಪವನ್ನು ಬೆಳಗಿಸಿ ಆರಾಧನೆಯನ್ನು ಮಾಡಿದರೆ ನೀವು ಹೆಚ್ಚಿನ ಫಲಗಳನ್ನು ಇದೇ ಒಂದು ಆಷಾಢ ಮಾಸದಲ್ಲಿ ಪಡ್ಕೊಳ್ತೀರಾ. ಹೌದು, ಮೊದಲಿಗೆ ನೀವು ಸುವರ್ಣ ಗಡ್ಡೆಯನ್ನು ತಗೊಂಡು ಬಂದು ಅದನ್ನು ಅರ್ಧ ಭಾಗ ಮಾಡಿ, ಅದಾದ ನಂತರ ಅದರ ಒಳಗಡೆ ಎಳ್ಳೆಣ್ಣೆ ಅಥವಾ ತುಪ್ಪವನ್ನು ಹಾಕಿ ಅದಕ್ಕೆ 3 ಬತ್ತಿಗಳನ್ನು ಸೇರಿಸಿ 3 ಜ್ಯೋತಿಗಳನ್ನು ಬೆಳಗಿಸಿ ಅದರ ಮೂಲಕ ನೀವು ದೀಪಾರಾಧನೆ ಮಾಡೋದ್ರ ಮೂಲಕ ಹೆಚ್ಚಿನ ಫಲಗಳನ್ನು ಇದೇ ಒಂದು ಮಾಸದಲ್ಲಿ ಸಿದ್ಧಿ ಮಾಡಿಕೊಳ್ಳಬಹುದಾಗಿರುತ್ತೆ. ನಂತರ ದೀಪಾರಾಧನೆ ಮಾಡಿದ ನಂತರ ಮರುದಿನ ಸುವರ್ಣಗಡ್ಡೆಯನ್ನು ಅಡುಗೆಗೆ ಬಳಕೆ ಮಾಡಬಹುದಾಗಿರುತ್ತೆ ಅಥವಾ ಗೋಮಾತೆಗೆ ತಿನ್ನಿಸಬಹುದಾಗಿರುತ್ತೆ. ಇವೆರಡೂ ಆಗಿಲ್ಲ ಅಂತಂದರೆ ನೀರಿನಲ್ಲಿ ಬಿಟ್ಟರೂ ಸಹ ನೀವು ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೋಬೋದು. ಈ ರೀತಿ ಸುವರ್ಣಗಡ್ಡೆಯ ಮೂಲಕ ನೀವು ದೀಪಾರಾಧನೆ ಮಾಡೋದ್ರ ಮೂಲಕ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಕಷ್ಟಗಳು ಸಹ ದೂರ ಆಗುತ್ತೆ ಅಂತ ಹೇಳಿ ಇದೀಗ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಇದು ಆಷಾಢ ಮಾಸದಲ್ಲಿ ನೀವು ಏನೆಲ್ಲ ಕಾರ್ಯಗಳನ್ನು ಮಾಡಬೇಕು ಎಂಬುವ ಮಾಹಿತಿಯಾಗಿರುತ್ತೆ. ಇದೇ ರೀತಿ ಇನ್ನು ಮುಂಬರುವ ವಿಡಿಯೋಸ್ಗಳಲ್ಲಿ ನಾನು ಇನ್ನಷ್ಟು ಮಾಹಿತಿಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.